ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ಡ್ರಿಂಕ್ನ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಮನೇಲಿ ಫ್ರೀಯಾಗಿದ್ದಾಗ ಟ್ರೈ ಮಾಡಿ. ಮೊದಲಿಗೆ ಒಂದು ಕ್ಯಾರೆಟ್ನ ನೀಟಾಗಿ ತೊಳ್ಕೊಂಡು ಮೇಲ್ಗಡೆ ಸಿಪ್ಪೆನ ಪೀಲ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಕ್ಯಾರೆಟ್ನ ನಾವು ತುರಿದಿಟ್ಕೋಬೇಕು, ಯಾಕೆಂದರೆ ಅದು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಹಾಗಾಗಿ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಸಿಪಿನ ಶೇರ್ ಮಾಡಿ. ಮತ್ತು ಚೆನ್ನಾಗಿ ಬಂತು ಅಂತಂದರೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಬಾದಾಮಿ ಬೀಜನ ರಾತ್ರಿನೇ ನೆನೆ ಹಾಕಿಟ್ಕೋಬೇಕು. ಅಕಸ್ಮಾತ್ ಏನಾದರೂ ನೀವು ನೈಟ್ ನೆನೆ ಹಾಕಲಿಕ್ಕೆ ಮರ್ತೋಯ್ತು ಅಥವಾ ಟೈಮ್ ಸಿಗಲಿಲ್ಲ ಅಂದರೆ ನಿಮಗೆ ಒಂದು ಟಿಪ್ಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಬಾದಾಮಿ ಬೀಜನ ಯೂಸ್ ಮಾಡೋಕ್ಕಿಂತ 10-15 ನಿಮಿಷ ಮುಂಚೆ ಬಿಸಿನೀರಲ್ಲಿ ಬಾದಾಮಿ ಬೀಜನ ನೆನೆ ಹಾಕೋದ್ರಿಂದ ನೈಟು ನೀವು ನೆನೆ ಹಾಕಿದಾಗ ಸಿಪ್ಪೆ ಹೇಗೆ ಸುಲ್ಕೋಬೋದೋ ಅದೇ ಥರ ಪೀಲೌಟ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಾದಾಮಿ ಬೀಜದ ಸಿಪ್ಪೆ ಎಲ್ಲ ಪೀಲೌಟ್ ಆಗ್ತಿದೆ ಅಂತ. ಬಾದಾಮಿ ಬೀಜನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ, ನಮ್ಮ ಹೇರ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಬಾದಾಮಿ ಬೀಜದ ಬಗ್ಗೆ ಹೇಳ್ತಾ ಹೋದರೆ ಅದ್ರ ಬೆನಿಫಿಟ್ಸ್ ಎಲ್ಲ ಒಂದು ಲಿಸ್ಟೇ ಆಗೋಗುತ್ತೆ. ಕ್ಯಾರೆಟ್ ಜೊತೆ ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಣಿಗೆ, ನಮ್ಮ ಹೇರ್ ಹೆಲ್ತ್ಗೆ ಮತ್ತು ಸ್ಕಿನ್ಗೆಲ್ಲ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಹಾಲನ್ನು ಮೊದಲೇ ಕಾಯಿಸಿ ಆರಿಸಿ ತಣ್ಣಗಾಗಿರೋಂಥ ಹಾಲನ್ನ ಯೂಸ್ ಮಾಡೋದ್ರಿಂದ ಜ್ಯೂಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ನಾವು ಜ್ಯೂಸರ್ ಜಾರ್ಗೆ ಹಾಕ್ಕೋಬೇಕು. ತುರಿದಿರೋಂಥ ಕ್ಯಾರೆಟ್ ತುರಿ ಮತ್ತು ಆಲ್ಮಂಡ್ಸು ಮತ್ತು ಕಾಯಿಸಿ ಆರಿಸಿರ್ತಕ್ಕಂಥ ಹಾಲು, ಜೊತೆಗೆ ಸ್ವಲ್ಪ ಸಕ್ಕರೆನೂ ಬೇಕಾಗುತ್ತೆ. ನಾನು ಸ್ವಲ್ಪನೇ ಸಕ್ಕರೆ ಯೂಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಕ್ಯಾರೆಟು ಸ್ವೀಟ್ ಇರೋದ್ರಿಂದ ನನಗೇನು ಅಷ್ಟು ಸಕ್ಕರೆ ಏನೂ ರಿಕ್ವೈರ್ಡ್ ಅನಿಸ್ಲಿಲ್ಲ. ಸ್ವಲ್ಪ ಟೇಸ್ಟಿಗೆ ಅಂತ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟಿಗೆ ಹೇಗೆ ಅನುಗುಣವಾಗಿರುತ್ತೋ ಹಾಗೆ ನೀವು ಶುಗರ್ನ ಯೂಸ್ ಮಾಡ್ಕೋಬೋದು. ಇದಿಷ್ಟನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ಬರೋಣ. ಅಷ್ಟರಲ್ಲಿ ನನಗೆ ಇತ್ತೀಚೆಗೆ ಇಡಿಸಿದಂಥ ಒಂದು ತುಂಬ ನನ್ನ ಮನಸ್ಸಿಗೆ ಇಡಿಸಿದಂಥ ಸಾಂಗ್ ಒಂದು ಕೇಳ್ಕೊಂಬರೋಣ ಫ್ರೆಂಡ್ಸ್. ಪ್ಲೀಸ್ ಯಾರಿಗೆಲ್ಲ ಆ ಸಾಂಗ್ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಇತ್ತೀಚೆಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಹಾಲು ಜೊತೆ ನಾನು ಒಂದು ಲೋಟ ನೀರನ್ನು ಯೂಸ್ ಮಾಡ್ತೀನಿ, ಯಾಕಂದರೆ ಕಾಯಿಸಿರೋದ್ರಿಂದ ಹಾಲು ತುಂಬ ಗಟ್ಟಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ತೆಳ್ಳಗಿದ್ದು ಒಂದೆರಡು ಐಸ್ ಕ್ಯೂಬ್ಗಳನ್ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಹಾಲು ಜೊತೆಗೆ ಒಂದು ಲೋಟ ನೀರನ್ನು ಯೂಸ್ ಮಾಡಿಕೊಂಡು ಅಷ್ಟನ್ನು ಬ್ಲೆಂಡ್ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಸ್ವಲ್ಪ ಗಾರ್ನಿಷ್ಗೆ ಬಾದಾಮಿನ ಮೇಲೆ ಟಾಪಿಂಗ್ಸ್ಗೆ ಅಂತ ಯೂಸ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಮುಗಿಲ ಬಾನಗಳ ಓಲೆಯಲ್ಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳತಿ ಓದುವೆಯ. ಮುಗಿಲ ಬಾನಗಳ ಓಲೆಯಲ್ಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳತಿ ಓದುವೆಯ. ಈ ಬೆಳ್ಳನೆ ಓಲೆಯ ಹೇಗೆ ಓದಲಿ, ಇದು ಓದೋ ಓಲೆಯಲ್ಲ ಬರೆದುಕೋ. ನನ್ನ ಜೀವ ನಿನದೇ ಎಂದುಕೋ, ನಿನ್ನ ಮನದ ಮನೆಗೆ ತಂದುಕೋ. ಈ ಕಂಗಳ ಮುಂಬಾಗಿಲ ಬಾ ತೆರೆಯುವೆ, ಬಂದು ನೀ ಸೇರಿಕೋ. ಓ ಮೇಘವೇ ಮೇಘವೇ ಹೋಗಿ ಬಾ, ಈ ಓಲೆಯ ಅವಳಿಗೆ ನೀಡಿ ಬಾ. ಅವಳ ಮುಖ ನೋಡಿದಾಗ ಆ ಬಾನು ಕೂಡ ನಾಚಿ ಮೋಡ ಕರಗಿ ಭೂಮಿಗೆ ಮಳೆ ಸುರಿಯುವಾಗ ಮತ್ತೆ ಮತ್ತೆ ಹಾಡಬೇಕು ಅನಿಸಿದೆ. ಮುಗಿಲೆ ಬೆಳ್ಮುಗಿಲೆ ತಂಬೆಲರೆ ತಳಿರೆ, ಹಗಲಿರುಳೆ ನಿನ್ನೆದುರು ನಾವೊಬ್ಬರೇ. ವನವೇ ಕಾನನವೇ ಹೂಬನವೇ ಹಸಿರೇ, ಗಿರಿಯೇ ನಿರ್ಜರಿಯೇ ನಮ್ಮೊಳಗೆ ನೆಮ್ಮುಸಿರೆ. ಈ ಒಲವಿನ ಕಣ್ಣಲ್ಲಿ ಸರ್ವವು
ಸುಂದರ ಇಲ್ಲಿ ಬಾನು ಭೂಮಿಗಿಲ್ಲ ಅಂತರ ನಾನು ನೀನು ಇಲ್ಲ ನಮ್ಮಲ್ಲಿ ಒಂದೇ ಜೀವ ಜೋಡಿ ಒಡಲಲಿ ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ ಬಂದು ನೀ ಸೇರಿಕೋ ಓ ಮೇಘವೇ ಮೇಘವೇ ವಂದನೆ ಸಂಧಾನದ ಪಾತ್ರಕ್ಕೆ ವಂದನೆ. ಗೈಸ್ ಯು ಮಸ್ಟ್ ಟ್ರೈ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಬಾಯ್.